ವೃಶ್ಚಿಕ ರಾಶಿಯವರೇ, ಆಗಸ್ಟ್ ಮುಗಿಯುವುದರೊಳಗೆ ನಿಮ್ಮ ಜೀವನದಲ್ಲಿ ಯಾರೂ ನಿರೀಕ್ಷಿಸದ ಒಂದು ಬಹುದೊಡ್ಡ ತಿರುವು ಬರಲಿದೆ. ಇಷ್ಟು ದಿನ ನಿಮ್ಮ ಸುತ್ತಲೂ ಇದ್ದ ಕೆಲವು ಸಂಬಂಧಗಳು ಇದ್ದಕ್ಕಿದ್ದಂತೆ ಬದಲಾಗುವ ಸನ್ನಿವೇಶ ನಿರ್ಮಾಣವಾಗಬಹುದು. ನೀವು ನಂಬಿದ್ದ ಒಬ್ಬರ ಕುರಿತಾದ ಪ್ರಮುಖ ಸತ್ಯವೊಂದು ಹೊರಬರಬಹುದು. ಕೆಲವು ಸಂಬಂಧಗಳು ಇನ್ಮುಂದೆ ಮುಂದುವರಿಯುತ್ತವೋ ಅಥವಾ ಇಲ್ಲೇ ಕೊನೆಗೊಳ್ಳುತ್ತವೋ ಎಂಬ ಪ್ರಶ್ನೆ ನಿಮ್ಮೊಳಗೆ ಮೂಡಬಹುದು. ಆದರೆ ವೃಶ್ಚಿಕ ರಾಶಿಯವರೇ, ಇದನ್ನು ಒಂದು ಸಾಮಾನ್ಯ ಬದಲಾವಣೆ ಎಂದು ಭಾವಿಸಬೇಡಿ. ನಿಮ್ಮ ಜೀವನದಲ್ಲಿ ಸುದೀರ್ಘ ಕಾಲದಿಂದ ಇದ್ದ ಹಳೆಯ ಕಾಲಘಟ್ಟವೊಂದು ಮುಗಿದು ಹೊಸ ಹಾದಿ ಪ್ರಾರಂಭವಾಗುವುದರ ಸೂಚನೆಗಳು ಕಂಡುಬರಲಿವೆ. ಯಾರು ದೂರವಾಗಲಿದ್ದಾರೆ? ಏನು ಬದಲಾವಣೆ ಬರಲಿದೆ? ಅದರ ನಂತರ ನಿಮ್ಮ ಜೀವನ ಹೇಗೆ ಬದಲಾಗಲಿದೆ? ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಪ್ರಮುಖ ಮಾಹಿತಿಯನ್ನು ತಪ್ಪಿಸಿಕೊಳ್ಳಬೇಡಿ. ಖಂಡಿತವಾಗಿಯೂ ನೀವು ಗಮನಿಸಬೇಕು. ಯಾವುದೇ ಸಣ್ಣ ಕಾರಣವೂ ಇಲ್ಲದೆ ಈ ಬ್ರಹ್ಮಾಂಡದಲ್ಲಿ ಯಾವುದೇ ನೋವಾಗಲಿ, ಯಾವುದೇ ವೇದನೆಯಾಗಲಿ ಒಬ್ಬ ಮನುಷ್ಯನನ್ನು ಬಂದು ತಲುಪುವುದೇ ಇಲ್ಲ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿ ನನ್ನ ಧ್ವನಿಯನ್ನು ಸಂಪೂರ್ಣ ನಂಬಿಕೆಯಿಂದ ಕೇಳಿಸಿಕೊಳ್ಳುತ್ತಿರುವ ನನ್ನ ಪ್ರೀತಿಯ ಬಂಧುಗಳೇ, ಇಂದು ನೀವು ದೈನಂದಿನ ಜೀವನದಲ್ಲಿ ಅನುಭವಿಸುತ್ತಿರುವ ಪ್ರತಿಯೊಂದು ಏಮಾರುವಿಕೆಗಳು, ರಾತ್ರಿಯಲ್ಲಿ ನಿಮ್ಮನ್ನು ನಿದ್ದೆ ಮಾಡಲು ಬಿಡದೆ ನಿಮ್ಮ ನೆಂಜನ್ನು ಸವೆಯುವಂತೆ ಮಾಡುವ ಆ ತೀವ್ರವಾದ ಮನೋಒತ್ತಡವು ಏನೋ ನಿನ್ನೆ ಇದ್ದಕ್ಕಿದ್ದಂತೆ ಹುಟ್ಟಿಕೊಂಡಿದ್ದಲ್ಲ. ಆಳವಾಗಿ ಗಮನಿಸಿದರೆ ಅದೆಲ್ಲವೂ ನಿಮ್ಮ ಪೂರ್ವಾಪರ ಕರ್ಮದ ಫಲದ ಸಾಲವನ್ನು ನಿಮ್ಮಿಂದ ಬಡ್ಡಿ ಸಮೇತ ವಸೂಲಿ ಮಾಡಲು ಬಂದ ಕಾಲದ ಅತ್ಯಂತ ನಿಖರವಾದ ಲೆಕ್ಕಾಚಾರಗಳು. ಇತರರಿಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡಬೇಕೆಂದು ಬಯಸುವ ನಿಮ್ಮ ಆ ಪವಿತ್ರವಾದ ಕರುಣಾಪೂರಿತ ಮನಸ್ಸೇ ಇಂದು ನಿಮಗೆ ಕಂಟಕವಾಗುವುದಕ್ಕೆ ಮೂಲ ಕಾರಣ. ಇದು ನಿಮ್ಮ ಕರ್ಮದ ಲೆಕ್ಕದಲ್ಲಿ ಬರೆಯಲ್ಪಟ್ಟ ಹಳೆಯ ಬಾಕಿಗಳು. ನಿಜವನ್ನು ಹೇಳಬೇಕೆಂದರೆ, ನೀವು ಯಾವ ವಿಷಯದ ಮೇಲೆ ಅತಿಯಾದ ದುರಾಶೆಯನ್ನೋ ಅಥವಾ ತೀವ್ರವಾದ ಆಸೆಯನ್ನೋ ಇಟ್ಟುಕೊಳ್ಳುತ್ತೀರೋ ಅದೇ ವಿಷಯವೇ ನಿಮ್ಮ ನೆಮ್ಮದಿಯನ್ನು ಬುಡಮೇಲು ಮಾಡುವ ದೊಡ್ಡ ಆಯುಧವಾಗಿ ಬದಲಾಗುತ್ತದೆ. ಅದು ನಿಮ್ಮ ಕುಟುಂಬಕ್ಕಾಗಿ ಹೊಸ ವಾಹನ ಕೊಳ್ಳುವುದಾಗಿರಬಹುದು ಅಥವಾ ಹೊಸ ವೈವಾಹಿಕ ಬಂಧಕ್ಕೆ ಆಸೆಯಿಂದ ಕಾಲಿಡುವುದಾಗಿರಬಹುದು. ಅದಿಲ್ಲದಿದ್ದರೆ ಸಂತಾನವನ್ನು ಪಡೆಯುವುದೂ ಇರಬಹುದು. ಇದರಲ್ಲಿ ಯಾವುದಾಗಿದ್ದರೂ ಸರಿ, ನಿಮ್ಮ ಇಷ್ಟವೇ ನಿಮ್ಮ ಕರ್ಮವಿನೆಯನ್ನು ಪ್ರಚೋದಿಸಿ ನಿಮ್ಮನ್ನು ಎಂದೂ ಹೊರಬರಲಾಗದ ಆಳವಾದ ದುಃಖದ ಗಂಡಾಂತರಕ್ಕೆ ತಳ್ಳಿಬಿಡುತ್ತದೆ. ನಿಜವಾಗಿಯೂ ಹೇಳಬೇಕೆಂದರೆ, ಇದುವರೆಗೂ ಮನೋಒತ್ತಡ ಎಂದರೆ ಏನೆಂದೇ ತಿಳಿಯದೆ ಅತ್ಯಂತ ಸಂತೋಷದಿಂದ ಬಾಳುತ್ತಿದ್ದ ನಿಮಗೆ ನಿಮ್ಮ ಆಸೆಗಳೇ ಈಗ ಒಂದು ದೊಡ್ಡ ದುಃಖದ ಹೆಬ್ಬಾಗಿಲಾಗಿ ಪರಿಣಮಿಸಿವೆ. ಇದೇ ನೋಡಿ ಬ್ರಹ್ಮಾಂಡದ ಬರೆಯಲ್ಪಡ, ಆದರೆ ಬದಲಾಯಿಸಲಾಗದ ನ್ಯಾಯ. ನೀವು ಆ ಅಭಿರಾಮಿ ಅಮ್ಮನವರ ಕೃಪಾಕಟಾಕ್ಷವನ್ನು ಬೇಡಿ, ದಿನವೂ ಕಣ್ಣೀರಿನಿಂದ ನಿಂತರೂ ಸರಿ, ನಿಮ್ಮ ಕರ್ಮವಿನೆಯ ಲೆಕ್ಕ ಸಂಪೂರ್ಣವಾಗಿ ತೀರುವವರೆಗೂ ಈ ಕಹಿ ಅನುಭವಗಳು ನಿಮ್ಮ ಜೀವನದಲ್ಲಿ ಮುಂದುವರಿಯುತ್ತಲೇ ಇರುತ್ತವೆ. 100ಕ್ಕೆ 100ರಷ್ಟು ಖಚಿತ. ನಿಮಗೆ ಉಂಟಾಗುತ್ತಿರುವ ಈ ಸಹಿಸಲಾಗದ ವೇದನೆಗಳ ಹಿಂದೆ ನಿಂತಿರುವ ಮನುಷ್ಯರು ಯಾರು? ಯಾವ ರಾಶಿಯವರ ರೂಪದಲ್ಲಿ ನಿಮ್ಮ ಪೂರ್ವಜನ್ಮದ ಫಲ ಬಡ್ಡಿ ಸಮೇತ ವಸೂಲಿಯಾಗುತ್ತಿದೆ? ಇದರಿಂದ ತಪ್ಪಿಸಿಕೊಳ್ಳಲು ಸರಿಯಾದ ಶಾಶ್ವತವಾದ ಮಾರ್ಗ ಯಾವುದು ಎಂಬುದನ್ನು ನೀವು ಅತ್ಯಂತ ಆಳವಾಗಿ ಅರಿಯಬೇಕಾದ ಬಹುಮುಖ್ಯವಾದ ಕ್ಷಣ ಇದು. ಸ್ವಾರ್ಥದ ಮರುರೂಪವಾಗಿ ಓಡಾಡುತ್ತಿರುವ ಕೆಲವು ಮನುಷ್ಯರು ನಿಮ್ಮ ಜೀವನದೊಳಗೆ ಇದ್ದಕ್ಕಿದ್ದಂತೆ ಪ್ರವೇಶಿಸುವುದು ನಿಮ್ಮನ್ನು ಪೀಡಿಸುವುದಕ್ಕೆ ಮಾತ್ರವಲ್ಲ, ನಿಮ್ಮ ಹಲವು ಜನ್ಮಗಳ ಕರ್ಮದ ಸಾಲವನ್ನು ತೀರಿಸುವುದಕ್ಕಾಗಿ. ಕೊಂಚ ಯೋಚಿಸಿ ನೋಡಿ. ನೀವು ಕೇವಲ 5 ರೂಪಾಯಿಯಲ್ಲಿ ಒಂದು ಕೆಲಸವನ್ನು ಬಹಳ ಸುಲಭವಾಗಿ ಮುಗಿಸಿಬಿಡಬಹುದು ಎಂದುಕೊಂಡರೆ, ನಿಮ್ಮ ವಿಧಿಯಲ್ಲಿ 50 ರೂಪಾಯಿಯಷ್ಟು ಹಣದ ನಷ್ಟವನ್ನು ಉಂಟುಮಾಡುತ್ತದೆ. ಆ ನಷ್ಟದಿಂದ ತಪ್ಪಿಸಿಕೊಳ್ಳಬೇಕೆಂದು ನೀವು ಗಾಬರಿಯಿಂದ ಮಾಡುವ ಪ್ರತಿಯೊಂದು ಹೊಸ ಪ್ರಯತ್ನವೂ ನಿಮ್ಮನ್ನು ನೇರವಾಗಿ ಕೊಂಡೊಯ್ದು 100 ರೂಪಾಯಿ ನಷ್ಟದಲ್ಲೇ ನಿಲ್ಲಿಸುತ್ತದೆ. ಕಣ್ಣೆದುರೇ ನೋಡುತ್ತೀರಾ? ನೀವು ಎಷ್ಟೇ ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆಯನ್ನು ಜಾಗರೂಕತೆಯಿಂದ ಇಟ್ಟರೂ ಸರಿ, ನಿಮ್ಮಿಂದ ಕಸಿದುಕೊಳ್ಳಬೇಕಾದ ವಿಷಯಗಳು ಖಂಡಿತವಾಗಿಯೂ ಕಸಿದುಕೊಳ್ಳಲ್ಪಟ್ಟೇ ತೀರುತ್ತವೆ. ಏಕೆಂದರೆ ಇಲ್ಲಿ ಯಾರೂ ನಿಮ್ಮನ್ನು ಬೇಕೆಂದೇ ಏಮಾರಿಸಲು ಬಂದಿಲ್ಲ. ಕಾಲದ ನಿಯಮವೇ ಅವರನ್ನು ಹಾಗೆಯೇ ಎಳೆದುಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸುತ್ತದೆ. ನಿಮ್ಮ ಸ್ವಂತ ಕುಟುಂಬದವರೋ ಅಥವಾ ಬಹಳ ಹತ್ತಿರದ ಸಂಬಂಧಿಕರೋ ನಿಮ್ಮ ಹಣವನ್ನು ಮತ್ತು ನಿಮ್ಮ ಕಠಿಣ ಶ್ರಮವನ್ನು ಸುಲಿಗೆ ಮಾಡುತ್ತಿದ್ದಾರೆ ಎಂದು ನಿಮಗೆ ಅನ್ನಿಸಬಹುದು. ಆದರೆ ಅದು ನಿಮ್ಮ ಪೂರ್ವಜನ್ಮದ ಸಾಲದ ಇನ್ನೊಂದು ಮುಖ. ಖಂಡಿತವಾಗಿ ನೀವು ಗಮನಿಸಬೇಕು. ಆ ಹಣವನ್ನು ಸಣ್ಣದಾಗಿ ಉಳಿಸಲು ಅಥವಾ ಇತರರ ವಿನಾಕಾರಣದ ಖರ್ಚುಗಳನ್ನು ತಡೆಯಲು ನೀವು ಹೋರಾಡಿದಾಗ ನಿಮ್ಮ ಮನೋವೇದನೆ ಮಾತ್ರ ಅಲ್ಲಿ 2ರಷ್ಟಾಗುತ್ತದೆ. ಆದ್ದರಿಂದ ಇತರರ ಖರ್ಚುಗಳನ್ನು ನಿಯಂತ್ರಿಸಲು ನೀವು ಮಾಡುವ ಪ್ರಯತ್ನವನ್ನು ಸಂಪೂರ್ಣವಾಗಿ ಬಿಟ್ಟು ನಿಮ್ಮ ಸ್ವಂತ ಇಷ್ಟಾರ್ಥಗಳನ್ನು ಮತ್ತು ಆಸೆಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳುವುದೇ ನಿಮಗೆ ವಿಧಿಸಲ್ಪಟ್ಟ ಒಂದು ತಾತ್ಕಾಲಿಕ ಪರಿಹಾರ. ಆಳವಾಗಿ ಗಮನಿಸಿದರೆ ನಿಮ್ಮ ಸರಳತೆಯ ಮೂಲಕ ಮಾತ್ರವೇ ನಿಮಗಿರುವ ಕರ್ಮದ ತೀವ್ರತೆಯನ್ನು ಕಡಿಮೆ ಮಾಡಲು ಸಾಧ್ಯವೇ ಹೊರತು, ನೀವು ಕುಳಿತು ಲೆಕ್ಕ ನೋಡಲು ತೊಡಗಿದರೆ ನಿಮ್ಮ ಶಾಂತಿಯಲ್ಲಿ ಸಂಪೂರ್ಣವಾಗಿ ಬಲಿಯಾಗುತ್ತದೆ.
ಈ ಬ್ರಹ್ಮಾಂಡದ ಮಹಾ ಆಕಾಶದಲ್ಲಿ ನಿಮ್ಮ ಪ್ರತಿಯೊಂದು ಸಣ್ಣ ಕೆಲಸವೂ, ನಿಮ್ಮ ತೀರಾ ಸಣ್ಣ ನಿರ್ಲಕ್ಷ್ಯವೂ ಸಹ ಒಂದು ನಿರ್ದಿಷ್ಟ ಗ್ರಹದ ಕಣ್ಣುಗಳಿಂದ ಎಡೆಬಿಡದೆ ಅತ್ಯಂತ ನಿಖರವಾಗಿ ಲೆಕ್ಕಹಾಕಲ್ಪಡುತ್ತಲೇ ಇದೆ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ ನನ್ನ ಪ್ರೀತಿಯ ಸ್ವಂತದವರೇ, ನಿಮ್ಮ ಪ್ರಸ್ತುತ ಗ್ರಹಚಾರ ಎಂಬುದು ಆಕಾಶದಲ್ಲಿ ನಡೆಯುವ ಒಂದು ಸಾಮಾನ್ಯ ಬಾಹ್ಯಾಕಾಶ ಚಲನೆಯಲ್ಲ. ಅದು ನಿಮ್ಮ ಪೂರ್ವ ಪುಣ್ಯದ ಲೆಕ್ಕಗಳನ್ನು ಮತ್ತು ಬಾಕಿಯಿರುವ ಕರ್ಮಗಳನ್ನು ಅಣುಅಣುವಾಗಿ ತೀರಿಸಿಡಲು ಬಂದಿರುವ ಬ್ರಹ್ಮಾಂಡದ ನ್ಯಾಯಾಧೀಶನ ಒಂದು ಬಹುದೊಡ್ಡ ತಿರುವು. ನಿಜವನ್ನೂ ಹೇಳಬೇಕೆಂದರೆ, ಗತಕಾಲದಲ್ಲಿ ನೀವು ಬಹಳ ಸಾಮಾನ್ಯವಾಗಿ ದಾಟಿಹೋದ ಯಾವುದೋ ಒಂದು ಕರ್ತವ್ಯ ಲೋಪ, ಭಾವಾವೇಶಕ್ಕೆ ಒಳಗಾಗಿ ಕೋಪದಲ್ಲಿ ಆಡಿದ ಒಂದು ಮಾತು, ಅಥವಾ ಒಬ್ಬರನ್ನು ನೆಚ್ಚಿಕೊಂಡಿದ್ದ ಸಣ್ಣ ನಿರ್ಲಕ್ಷ್ಯ, ಇವೆಲ್ಲವೂ ಈಗ ನಿಮ್ಮತ್ತ ಒಂದು ಬೃಹತ್ಕರ್ಮವಾಗಿ ರೂಪುಗೊಂಡು ಬಂದು ನಿಂತಿವೆ. ನಿಜವಾಗಿಯೂ ಹೇಳಬೇಕೆಂದರೆ, ಇತರರಿಗೆ ಸಹಾಯ ಮಾಡಬೇಕು ಎನ್ನುವ ಆ ಒಳ್ಳೆಯ ಆಲೋಚನೆಯಿಂದ ನೀವು ಕೈಚಾಚಿದಾಗಲೆಲ್ಲ ಎದುರು ಬದಿಯಲ್ಲಿದ್ದ ಸ್ವಾರ್ಥಿಗಳು ನಿಮ್ಮನ್ನು ಕೇವಲ ದಾಳವಾಗಿ ಮಾತ್ರ ಬಳಸಿಕೊಂಡು ದೂರವಾದರಲ್ಲವೇ? ಅದರ ಹಿನ್ನೆಲೆಯಲ್ಲಿ ಈ ವಿಧಿಯ ಸೂಕ್ಷ್ಮವೇ ಅಡಗಿದೆ. ದೂರವಾಣಿಯಲ್ಲಿ ನಿಮ್ಮನ್ನು ಕರೆದು ತಮ್ಮ ಕೆಲಸವನ್ನು ಮುಗಿಸಿಕೊಂಡು ತದನಂತರ ತಿಂಗಳುಗಟ್ಟಲೆ ನಿಮ್ಮನ್ನು ಸಂಪೂರ್ಣವಾಗಿ ಮರೆತೇ ಹೋಗುವ ಆ ವ್ಯಕ್ತಿಗಳನ್ನು ಕಂಡು ನೀವು ಕೋಪಗೊಳ್ಳುವುದರಲ್ಲಾಗಲಿ ಕುದಿಯುವುದರಲ್ಲಾಗಲಿ ಯಾವುದೇ ಪ್ರಯೋಜನವಿಲ್ಲ. 100ಕ್ಕೆ 100ರಷ್ಟು ಖಚಿತ, ಅವರೆಲ್ಲರೂ ನಿಮ್ಮ ಪೂರ್ವಜನ್ಮದ ಸಾಲವನ್ನು ನಿಮ್ಮಿಂದ ಕಸಿದುಕೊಳ್ಳಲು ಬಂದ ಬ್ರಹ್ಮಾಂಡದ ಸಾಧನಗಳೇ ಹೊರತು ಬೇರೇನೂ ಅಲ್ಲ. ನೀವು ಈರೇಳು ಲೋಕಗಳಿಗೆ ಓಡಿಹೋಗಿ ಅಡಗಿಕೊಂಡರೂ ಸರಿ, ನಿಮ್ಮ ಕರ್ಮವಿನೆಯ ಜಮಾ ಖರ್ಚಿನ ಲೆಕ್ಕ ನಿಮ್ಮನ್ನು ನೆರಳಿನಂತೆ ಹಿಂಬಾಲಿಸಿ ಬರಲೇ ಮಾಡುತ್ತದೆ. ಸುಳ್ಳುಗಳಾಗಲಿ, ಕ್ರೂರ ನಂಬಿಕೆ ದ್ರೋಹಗಳಾಗಲಿ, ನಿಮ್ಮ ಸತ್ಪ್ರಸಿದ್ಧಿಯನ್ನು ಹಾಳುಮಾಡಲು ಯತ್ನಿಸುವ ಅಸೂಯೆಯ ಮನಸ್ಸುಗಳಾಗಲಿ, ನಿಮ್ಮನ್ನು ನಾಲ್ಕೂ ಕಡೆಯಿಂದ ಸುತ್ತುವರಿದಿರುವುದು ಕೇವಲ ನಿಮ್ಮನ್ನು ಪರೀಕ್ಷಿಸುವುದಕ್ಕಾಗಿ ಮಾತ್ರವಲ್ಲ, ನೀವು ಮಾಡಿದ ಹಳೆಯ ಬಾಕಿಗಳನ್ನು ಚುಕ್ತಾ ಮಾಡುವುದಕ್ಕಾಗಿ. ಕೊಂಚ ಯೋಚಿಸಿ ನೋಡಿ, ನೀವು ಇತರರ ಮೇಲೆ ಯಾವಾಗ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುತ್ತೀರೋ ಅದೇ ಕ್ಷಣದಲ್ಲಿ ನಿಮ್ಮ ಕರ್ಮದ ಲೆಕ್ಕದಲ್ಲಿ ಒಂದು ಹೊಸ ಸಾಲ ಬರೆಯಲ್ಪಡುತ್ತದೆ. ಇತರರಿಂದ ಉಚಿತವಾಗಿಯೋ ಅಥವಾ ಪ್ರೀತಿಯ ಹೆಸರಿನಲ್ಲೋ ಒಂದು ಸಹಾಯವನ್ನು ಅರಸಿ ಹೋಗುವುದು ನೀವು ನಿಮಗಾಗಿಯೇ ಒಡ್ಡಿಕೊಳ್ಳುವ ಒಂದು ಬಹುದೊಡ್ಡ ಕರ್ಮದ ಬಲೆ. ಒಬ್ಬರಿಗೆ ಹಣ ಕೊಟ್ಟು ಒಂದು ಕೆಲಸವನ್ನು ಮಾಡಿಸಿಕೊಳ್ಳುವುದೂ ಸಹ ನಿಮ್ಮ ಕರ್ಮವನ್ನು ಕಡಿಮೆ ಮಾಡಲು ನೆರವಾಗುತ್ತದೆಯೇ ಹೊರತು ಅವರಿಂದ ನೀವು ಸೌಲಭ್ಯಗಳನ್ನು ನಿರೀಕ್ಷಿಸುವುದು ನಿಮ್ಮನ್ನು ಮತ್ತಷ್ಟು ದುಃಖದ ಹೊಂಡಕ್ಕೆ ತಳ್ಳುತ್ತದೆ. ಕಣ್ಣೆದುರೇ ನೋಡುತ್ತೀರಾ, ನಿಮ್ಮ ಸಣ್ಣ ಮರವು ಅಥವಾ ತಪ್ಪನ್ನು ದೊಡ್ಡದಾಗಿ ಬೆಟ್ಟು ಮಾಡಿ ತೋರಿಸಿ, ನಿಮ್ಮ ಹಳೆಯ ಗಾಯಗಳನ್ನು ಕೆದಕಿ ಆನಂದಿಸುವ ಕೆಲವು ಮನುಷ್ಯರನ್ನು ನೀವು ಭೇಟಿಯಾಗುವುದೂ ಸಹ ಈ ವಿಧಿಯ ತೀರ್ಪಿನಿಂದ ಮಾತ್ರವೇ. ಆದರೆ ಒಂದು ವಿಷಯವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಿ, ಇದರಿಂದ ಈ ಲೆಕ್ಕ ಹಾಗೆಯೇ ಮುಗಿದು ಹೋಗುವುದಿಲ್ಲ. ಇಷ್ಟೊಂದು ಕಾಲ ನಿಮ್ಮ ಮೃದುವಾದ ಭಾವನೆಗಳನ್ನು ಬಳಸಿಕೊಂಡು ನಿಮ್ಮನ್ನು ಯಾವುದೇ ಕರುಣೆಯಿಲ್ಲದೆ ಏಮಾರಿಸಿ ನಿಮ್ಮ ಕಠಿಣ ಶ್ರಮವನ್ನು ಮತ್ತು ಶಾಂತಿಯನ್ನು ಸುಲಿಗೆ ಮಾಡಿದ ಆ ಮನುಷ್ಯರು ಹಾಗೆಯೇ ತಪ್ಪಿಸಿಕೊಂಡರು ಎಂದು ನೀವು ಭಾವಿಸಬೇಡಿ. ಬ್ರಹ್ಮಾಂಡದ ನ್ಯಾಯದೇವನ ಬಡ್ಡಿ ಲೆಕ್ಕ ಎಂಬುದು ಬಹಳ ಬಹಳ ನಿಖರವಾದದ್ದು. ನಿಮ್ಮನ್ನು ಏಮಾರಿಸಿದ ಪ್ರತಿಯೊಬ್ಬ ವ್ಯಕ್ತಿಯೂ, ನಿಮ್ಮ ಮನಸ್ಸಿನ ಒತ್ತಡಕ್ಕೂ ನಿಮ್ಮ ಕಣ್ಣೀರಿಗೂ ಕಾರಣವಾದ ಪ್ರತಿಯೊಬ್ಬ ದ್ರೋಹಿಯೂ ಈಗ ತಮ್ಮ ಸ್ವಂತ ಕರ್ಮದ ಕೊಯ್ಲು ಮಾಡುವ ಕಾಲ ಅತ್ಯಂತ ಸಮೀಪಕ್ಕೆ ಬಂದಿದೆ. ಖಂಡಿತವಾಗಿ ನೀವು ಗಮನಿಸಬೇಕು, ನೀವು ಏನನ್ನು ಅನುಭವಿಸಿದಿರೋ ಅದಕ್ಕಿಂತ ಹಲವು ಪಟ್ಟು ವೇದನೆಯನ್ನು ಅವರು ತಮ್ಮ ಸ್ವಂತ ಜೀವನದಲ್ಲಿ ಕೊಯ್ಲು ಮಾಡಲಿದ್ದಾರೆ. ನಿಮ್ಮನ್ನು ದೂರ ನಿಂತು ಗಾಯಗೊಳಿಸಿದವರು ಅತ್ಯಂತ ಬೇಗನೆ ಕಾಲದ ಕೈಯಲ್ಲಿ ಸಿಲುಕಿ ತಾವು ಮಾಡಿದ ತಪ್ಪಿಗಾಗಿ ಬಡ್ಡಿ ಮತ್ತು ಮೂಲ ಸಾಲದ ಶಿಕ್ಷೆಯನ್ನು ಸಂಪೂರ್ಣವಾಗಿ ಪಾವತಿಸಲೇಬೇಕು. ಆದ್ದರಿಂದ ಈ ಪ್ರಮುಖ ಗ್ರಹ ಬದಲಾವಣೆಯ ಕ್ಷಣದಲ್ಲಿ ನೀವು ಮಾಡಬೇಕಾಗಿರುವುದು ಒಂದೇ ಒಂದು. ಇತರರ ದ್ರೋಹಗಳನ್ನು ಕಂಡು ಸಿಟ್ಟುಗೊಳ್ಳುವುದನ್ನಾಗಲಿ ಅಥವಾ ಇದಕ್ಕೆಲ್ಲ ಹೆದರಿ ದೂರದ ಲೋಕಕ್ಕೆ ಓಡಿಹೋಗಲು ಯೋಚಿಸುವುದನ್ನಾಗಲಿ ತಕ್ಷಣವೇ ನಿಲ್ಲಿಸಿ. ನಿಮ್ಮ ನಿರೀಕ್ಷೆಗಳನ್ನು ಸಂಪೂರ್ಣವಾಗಿ ಶೂನ್ಯಗೊಳಿಸಿ. ಇತರರು ಮಾಡುವ ತಪ್ಪುಗಳಿಗಾಗಿ ಸಿಗುವ ಶಿಕ್ಷೆಯನ್ನು ಆ ಬ್ರಹ್ಮಾಂಡ ನ್ಯಾಯದೇವನ ಲೆಕ್ಕಕ್ಕೆ ಹಾಗೆಯೇ ಬಿಟ್ಟು ನೀವು ಶಾಂತಿಯಿಂದ ನಿಮ್ಮ ಕರ್ತವ್ಯವನ್ನು ಮಾತ್ರ ಅತ್ಯುತ್ತಮವಾಗಿ ಮಾಡಿ. ಆಳವಾಗಿ ಗಮನಿಸಿದರೆ, ನಿಮ್ಮ ಆಸೆಗಳನ್ನು ಮತ್ತು ಇತರರನ್ನು ಅವಲಂಬಿಸಿರುವ ಆ ಆಲೋಚನೆಯನ್ನು ನೀವು ಯಾವಾಗ ಕಡಿದು ಎಸೆಯುತ್ತೀರೋ ಆಗ ಮಾತ್ರವೇ ನಿಮ್ಮ ಕರ್ಮದ ಸಾಲ ಸಂಪೂರ್ಣವಾಗಿ ತೀರಿ ನೀವು ಒಂದು ನಿಜವಾದ ಬಿಡುಗಡೆಯನ್ನು ಪಡೆಯಲು ಸಾಧ್ಯ. ಈ ಬ್ರಹ್ಮಾಂಡದ ನಿಯಮದಂತೆ ನಿಮ್ಮನ್ನು ತಲುಪುವ ಅಷ್ಟೂ ದುಃಖಗಳು ಮತ್ತು ಏಮಾರುವಿಕೆಗಳು ಕೇವಲ ಕಾಕತಾಳೀಯವಾಗಿ ನಡೆಯುವ ಘಟನೆಗಳಲ್ಲ ಎಂಬುದನ್ನು ಅರಿತ ನಂತರ ನೀವು ಕೈಗೊಳ್ಳುವ ಪರಿಹಾರಗಳೂ ಸಹ ಕೇವಲ ಆಚರಣೆಗಳಾಗಿ ಮಾತ್ರ ಮುಕ್ತಾಯಗೊಳ್ಳಬಾರದು. ಹೇಳಬೇಕೆಂದರೆ, ಅದೆಲ್ಲವೂ ನಿಮ್ಮ ಹಲವು ಜನ್ಮಗಳ ಕರ್ಮದ ಬಾಕಿಗಳನ್ನು ಹಂತಹಂತವಾಗಿ ತೀರಿಸುವ ಕರ್ಮ ನಿವರ್ತನೆ ಪತ್ರಗಳು. ನಿಮ್ಮ ಆತ್ಮದಲ್ಲಿ ಹೆಪ್ಪುಗಟ್ಟಿರುವ ಹಳೆಯ ಕರ್ಮಗಳ ತೀವ್ರತೆಯನ್ನು ಕಡಿಮೆ ಮಾಡಬೇಕೆಂದರೆ ಮೊದಲು ನಿಮ್ಮ ಮನಸ್ಸಿನ ರಚನೆಯಲ್ಲಿ ಒಂದು ಮಹಾನ್ ಬದಲಾವಣೆಯನ್ನು ತರಬೇಕು.
ನಿಮ್ಮತ್ತ ತೂರಲ್ಪಡುವ ಅಷ್ಟೂ ಗಾಯಗಳನ್ನು, ಸುತ್ತಲಿರುವ ಮನುಷ್ಯರ ದ್ರೋಹಗಳನ್ನು, ಬದಲಾಗುತ್ತಿರುವ ಪರಿಸ್ಥಿತಿಗಳನ್ನು ಯಾವುದೇ ಷರತ್ತುಗಳಿಲ್ಲದೆ ಸ್ವೀಕರಿಸುವುದೇ ಕರ್ಮದ ಸಾಲವನ್ನು ಅರ್ಧದಷ್ಟು ಕಡಿಮೆ ಮಾಡುವುದಕ್ಕಿರುವ ಪ್ರಥಮ ರಹಸ್ಯ ಮಾರ್ಗ. ನಿಜವನ್ನೂ ಹೇಳಬೇಕೆಂದರೆ, ಒಂದು ಯಂತ್ರವು ತನ್ನ ಮುಂದೆ ಇಡಲಾಗುವ ಅಷ್ಟೂ ಮಾಹಿತಿಗಳನ್ನು ಹೇಗೆ ಯಾವುದೇ ಭೇದಭಾವವಿಲ್ಲದೆ ಸ್ವೀಕರಿಸುತ್ತದೋ, ಹಾಗೆಯೇ ನಿಮ್ಮ ಜೀವನದಲ್ಲಿ ನಡೆಯುವ ಒಳ್ಳೆಯವುಗಳಾಗಲಿ ಕೆಟ್ಟವುಗಳಾಗಲಿ ಬ್ರಹ್ಮಾಂಡದ ತೀರ್ಪು ಎಂದು ಭಾವಿಸಿ ಶಾಂತಿಯಿಂದ ಸ್ವೀಕರಿಸಲು ನೀವು ಕಲಿಯಬೇಕು. ಮಿತಿಮೀರಿದ ಅಂಟಿಕೊಳ್ಳುವಿಕೆ ಮತ್ತು ನಿರ್ದಿಷ್ಟ ಕೆಲವು ಮನುಷ್ಯರ ಪ್ರೀತಿ ಹಾಗೂ ಸ್ನೇಹದ ಮೇಲೆ ನೀವು ಇಟ್ಟಿರುವ ಆ ಅತಿಯಾದ ದಾಸ್ಯವೇ ನಿಮ್ಮ ಕರ್ಮವಿನೆಯನ್ನು ಮತ್ತಷ್ಟು ಬಲಪಡಿಸಿ ನಿಮ್ಮನ್ನು ಹೊರಬರಲಾಗದ ಮನೋಒತ್ತಡದೊಳಗೆ ತಳ್ಳುತ್ತದೆ ಎಂಬುದನ್ನು ನೀವು ಎಂದಿಗೂ ಮರೆಯಬಾರದು. ನಿಮ್ಮ ಸಂಪೂರ್ಣ ನಂಬಿಕೆಯನ್ನು ಮುರಿದವರು ಅಥವಾ ನಿಮ್ಮನ್ನು ಘೋರವಾಗಿ ಏಮಾರಿಸಿದವರು ಮತ್ತೆ ನಿಮ್ಮ ಬಳಿ ಬಂದು ಕ್ಷಮೆ ಕೇಳಿದಾಗ ಅದನ್ನು ನಿಮ್ಮಿಂದ ಅಷ್ಟು ಸುಲಭವಾಗಿ ಸ್ವೀಕರಿಸಿ ಮರೆಯಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ಆ ಬ್ರಹ್ಮಾಂಡ ನ್ಯಾಯದೇವನು ಬಹಳ ಚೆನ್ನಾಗಿಯೇ ಬಲ್ಲನು. ನಕಲಿ ಕ್ಷಮೆಗಳಿಂದ ನಿಮ್ಮ ನೆಂಜಿನಲ್ಲಿ ಉಂಟಾದ ಆ ಆಳವಾದ ಗಾಯಗಳನ್ನು ಮಾಯಿಸಲು ಸಾಧ್ಯವಿಲ್ಲ ಎಂಬುದು ಮತ್ತು ಅದು ನಿಮ್ಮ ಮನಸ್ಸಿನೊಳಗೆ ಹಡುಬು ತೀರಿಸಿಕೊಳ್ಳುವ ಆಲೋಚನೆಯನ್ನು ಮತ್ತು ಶಾಪ ಕೊಡುವ ಭಾವನೆಯನ್ನು ಪ್ರಚೋದಿಸಿ ನಿಮ್ಮ ಕರ್ಮವಿನೆಯ ಲೆಕ್ಕದಲ್ಲಿ ಮತ್ತಷ್ಟು ಋಣಾತ್ಮಕ ಸಂಖ್ಯೆಗಳನ್ನೇ ಸೇರಿಸುತ್ತದೆ ಎಂಬುದು ವಿಧಿಯ ನಿಯಮ. ನಿಜವಾಗಿಯೂ ಹೇಳಬೇಕೆಂದರೆ, ಇತರರು ಮಾಡಿದ ದ್ರೋಹಗಳನ್ನು ನೆನೆದು ನಿಮ್ಮನ್ನು ನೀವೇ ಪೀಡಿಸಿಕೊಳ್ಳುವುದು ನಿಮಗೆ ನೀವೇ ವಿಧಿಸಿಕೊಳ್ಳುವ ಒಂದು ಕ್ರೂರ ಶಿಕ್ಷೆಯಾಗುತ್ತದೆ. ಆದ್ದರಿಂದ ಚೆನ್ನಾಗಿ ಅರ್ಥಮಾಡಿಕೊಳ್ಳಿ, ನಿಮ್ಮನ್ನು ಗಾಯಗೊಳಿಸಿದವರನ್ನು ನೀವು ಕ್ಷಮಿಸುವುದು ಅವರಿಗಾಗಿ ಅಲ್ಲ, ನಿಮ್ಮ ಸ್ವಂತ ಕರ್ಮದ ಹೊರೆಯನ್ನು ಕಡಿಮೆ ಮಾಡಿ ನಿಮ್ಮ ಆತ್ಮವನ್ನು ಬಿಡುಗಡೆಗೊಳಿಸುವುದಕ್ಕಾಗಿಯೇ. ನಿಮ್ಮ ಆ ಹಳೆಯ ಕಹಿ ನೆನಪುಗಳನ್ನು ಮತ್ತು ನಿಮ್ಮನ್ನು ಗಾಯಗೊಳಿಸಿದ ಮನುಷ್ಯರ ಮುಖಗಳನ್ನು ನಿಮ್ಮ ಮನಸ್ಸಿನ ಪುಸ್ತಕದಿಂದ ಸಂಪೂರ್ಣವಾಗಿ ಒರೆಸಿಹಾಕುವುದೇ ನೀವು ಈ ಬ್ರಹ್ಮಾಂಡಕ್ಕೆ ಪಾವತಿಸುವ ಬಹುದೊಡ್ಡ ಕರ್ಮದ ದಂಡ. 100ಕ್ಕೆ 100ರಷ್ಟು ಖಚಿತ. ಈ ಕರ್ಮವಿನೆಯ ತೀವ್ರತೆಯನ್ನು ಮತ್ತಷ್ಟು ಅರ್ಧಕ್ಕೆ ಇಳಿಸಿ ಕಾಲದ ತರಾಜನ್ನು ನಿಮ್ಮತ್ತ ತಿರುಗಿಸಬೇಕೆಂದರೆ ಕೆಲವು ಶಕ್ತಿಶಾಲಿ ಆಧ್ಯಾತ್ಮಿಕ ಧರ್ಮಗಳನ್ನು ನೀವು ತಕ್ಷಣವೇ ಪ್ರಾರಂಭಿಸಬೇಕು. ಯಾವುದೇ ಪ್ರತಿಫಲವನ್ನು ಸ್ವಲ್ಪವೂ ನಿರೀಕ್ಷಿಸದೆ ಅನಾಥರಿಗೂ ಕೈಬಿಡಲ್ಪಟ್ಟ ವೃದ್ಧರಿಗೂ ನಿಮ್ಮಿಂದ ಸಾಧ್ಯವಾದಷ್ಟು ಅನ್ನದಾನ ಮಾಡುವುದು ಮತ್ತು ಬಡವರ ಹಸಿವಿನ ಸಂಕಟವನ್ನು ನೀಗಿಸುವುದು ನಿಮ್ಮ ಪೂರ್ವಜನ್ಮದ ಪಾಪಗಳ ಕಹಿಯನ್ನು ತಕ್ಷಣವೇ ಕರಗಿಸಬಲ್ಲ ಶಕ್ತಿಯನ್ನು ಹೊಂದಿದೆ. ಕೊಂಚ ಯೋಚಿಸಿ ನೋಡಿ, ಮೂಕ ಜೀವಿಗಳಿಗೂ ಮತ್ತು ಪಕ್ಷಿಗಳಿಗೂ ನೀವು ಆಹಾರ ಮತ್ತು ನೀರನ್ನು ನಿರಂತರವಾಗಿ ನೀಡುತ್ತಾ ಬಂದರೆ ಆ ಅಪಾರವಾದ ಮನೋಬಲ ಮತ್ತು ಯೋಗ್ಯತೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ ನಿಮ್ಮ ರಕ್ತದಲ್ಲೇ ಸಹಜವಾಗಿ ಬೆರೆತು ಹೋಗಿದೆ ಎಂಬುದನ್ನು ಮೊದಲು ನೀವು ಅತ್ಯಂತ ಆಳವಾಗಿ ಅರಿಯಬೇಕು. ಇತರರು ಮಾಡಿದ ತಪ್ಪುಗಳನ್ನು ಕ್ಷಮಿಸಲು ಮನಸ್ಸಿಲ್ಲದೆ ನೀವು ತೊಳಲಾಡುವ ಆ ಸಮಯದಲ್ಲಿ ಕ್ಷಮೆಯನ್ನು ಎಂದಿಗೂ ಒಂದು ದೌರ್ಬಲ್ಯವೆಂದು ನೋಡಬೇಡಿ. ನಿಮ್ಮನ್ನು ಗಾಯಗೊಳಿಸಿದವರನ್ನು ಕ್ಷಮಿಸುವುದು ಎಂದರೆ ನೀವು ಅವರಿಗೆ ನೀಡುವ ಸೌಲಭ್ಯವಲ್ಲ, ಅದು ನಿಮ್ಮನ್ನು ಬಂಧಿಸಿರುವ ಕರ್ಮದ ಸಂಕೋಲೆಗಳನ್ನು ನೀವೇ ಚೂರುಚೂರಾಗಿ ಮುರಿದು ಹೊರಬರುವ ಒಂದು ಮಹಾನ್ ಆಧ್ಯಾತ್ಮಿಕ ಕ್ರಾಂತಿ. ನಿಜವನ್ನು ಹೇಳಬೇಕೆಂದರೆ, ನೀವು ಕ್ಷಮಿಸಲು ನಿರಾಕರಿಸುವ ಪ್ರತಿಯೊಂದು ಕ್ಷಣವೂ ಇತರರ ದುಷ್ಕರ್ಮವನ್ನು ನಿಮ್ಮ ಸ್ವಂತ ಹೆಗಲ ಮೇಲೆ ನೀವು ಹೊರಡುತ್ತಿದ್ದೀರಾ ಎಂದೇ ಅರ್ಥ. ಅವರನ್ನು ಸಂಪೂರ್ಣವಾಗಿ ಕ್ಷಮಿಸಿ ಆ ಕಹಿ ನೆನಪುಗಳನ್ನು ಕಾಲದ ಕಡಲಿಗೆ ತೂರಿ ಎಸೆದಾಗ ಮಾತ್ರವೇ ನಿಮ್ಮ ಜೀವನವು, ನಿಮ್ಮ ಕುಟುಂಬದ ಭವಿಷ್ಯವು ಈ ಕರ್ಮವಿನೆಗಳ ಹಿಡಿತದಿಂದ ಮುಕ್ತವಾಗಿ ಪ್ರಕಾಶಿಸಲು ತೊಡಗುತ್ತವೆ. ನಿಮ್ಮನ್ನು ಹತೋಟಿಯಲ್ಲಿಡುತ್ತಿರುವ ಅಷ್ಟೂ ವಿನೆಗಳನ್ನು ಧ್ವಂಸಗೊಳಿಸುವ ಶಕ್ತಿ ಈ ಬ್ರಹ್ಮಾಂಡದ ಆದಿಶಕ್ತಿಯಾದ ಆ ಈಶ್ವರನ ಆರಾಧನೆಗೆ ಮಾತ್ರ ಸಂಪೂರ್ಣವಾಗಿದೆ. ನಿಮ್ಮ ಈ ಕರ್ಮದ ಸಾಲವನ್ನು ಶೂನ್ಯಗೊಳಿಸಿ ನಿಮ್ಮ ಮನೋಒತ್ತಡವನ್ನು ಮತ್ತು ಕಷ್ಟಗಳನ್ನು ಚೂರುಚೂರಾಗಿ ಒಡೆದುಹಾಕುವ ಮಹತ್ತರ ಬ್ರಹ್ಮಾಂಡದ ಕೀಲಿಯಾಗಿ ಈ ಶಿವಾರಾಧನೆ ರೂಪುಗೊಂಡಿದೆ. ನಿಮ್ಮೊಳಗೆ ಯಾವಾಗಲೆಲ್ಲ ಒಂದು ದೊಡ್ಡ ಗೊಂದಲವೂ ಏಮಾರುವಿಕೆಯೂ ಸಹಿಸಿಕೊಳ್ಳಲೇ ಆಗದ ಮನೋಒತ್ತಡವು ಮೇಲೇಳುತ್ತದೋ ಆಗೆಲ್ಲ ಹಿಂಜರಿಯದೆ ಹತ್ತಿರದಲ್ಲಿರುವ ಶಿವಾಲಯದತ್ತ ನಿಮ್ಮ ಹೆಜ್ಜೆಗಳನ್ನು ಇಡಿ. ಅಲ್ಲಿ ಬೀಸುವ ಆ ದೈವಿಕ ಶಾಂತಿಯಲ್ಲಿ ನಿಮ್ಮ ವಿನೆಗಳೆಲ್ಲವೂ ತಾನಾಗಿಯೇ ಕರಗಲು ತೊಡಗುತ್ತವೆ. ನಿಜವಾಗಿಯೂ ಹೇಳಬೇಕೆಂದರೆ, ಪೂರ್ಣಚಂದ್ರನನ್ನು ಧರಿಸಿದ ಆ ಪರಮೇಶ್ವರನಿಗೆ ಬಿಲ್ವಪತ್ರೆಗಳಿಂದ ವಿಶೇಷವಾಗಿ ಅರ್ಚನೆ ಮಾಡಿ, ತುಪ್ಪದ ದೀಪ ಹಚ್ಚಿ, ಸನ್ಮಾರ್ಗದ ಪ್ರಾರ್ಥನೆ ಮಾಡುವುದು ನಿಮ್ಮ ತೀರದ ಪೂರ್ವಜನ್ಮದ ಪಾಪಗಳ ತೀವ್ರತೆಯನ್ನು ಒಟ್ಟಾರೆಯಾಗಿ ತೆಗೆದುಹಾಕುತ್ತದೆ. 100ಕ್ಕೆ 100ರಷ್ಟು ಖಚಿತ. ಪ್ರತಿಯೊಂದು ಸೋಮವಾರದಂದು ಶಿವನ ಆಲಯಕ್ಕೆ ತೆರಳಿಯವನ ಸಾನ್ನಿಧ್ಯದಲ್ಲಿ ಕೆಲವು ನಿಮಿಷಗಳು ಹಾಗೆಯೇ ಶಾಂತಿಯಿಂದ ಕುಳಿತುಕೊಳ್ಳುವುದನ್ನು ನಿಮ್ಮ ದೈನಂದಿನ ಅಭ್ಯಾಸವಾಗಿ ಬದಲಾಯಿಸಿಕೊಳ್ಳಿ. ಅದು ಮಾತ್ರವಲ್ಲದೆ ದಿನವೂ ಬೆಳಿಗ್ಗೆ ಮತ್ತು ಸಾಯಂಕಾಲ ಯಾವುದೇ ಧಾವಂತವಿಲ್ಲದೆ ಅತ್ಯಂತ ಶಾಂತವಾದ ಉಸಿರಾಟದೊಂದಿಗೆ ಓಂ ನಮಃ ಶಿವಾಯ ಎಂಬ ಆ ಮಹಾಮಂತ್ರವನ್ನು 108 ಬಾರಿ ಜಪಿಸುತ್ತಾ ಬನ್ನಿ. ಈ ಮಂತ್ರದ ಧ್ವನಿತರಂಗಗಳು ನಿಮ್ಮ ಆತ್ಮವನ್ನು ಆವರಿಸಿರುವ ಅಷ್ಟೂ ಕರ್ಮದ ಕಸವನ್ನು ನಾಶಪಡಿಸಿ
ನಿಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತವೆ. ಕೊಂಚ ಯೋಚಿಸಿ ನೋಡಿ, ಈ ನಿರಂತರ ಬ್ರಹ್ಮಾಂಡದ ಆರಾಧನೆ ಮತ್ತು ಆ ಕ್ಷಮಿಸುವ ಮನೋಭಾವ ನಿಮ್ಮನ್ನು ಯಾವುದೇ ಬಿರುಗಾಳಿಯಲ್ಲೂ ಅಲುಗಾಡಿಸಲಾಗದ ಒಂದು ಬೃಹತ್ ಆಧ್ಯಾತ್ಮಿಕ ಶಕ್ತಿಯಾಗಿ ಬದಲಾಯಿಸುತ್ತದೆ. ನಿಮ್ಮನ್ನು ಇದುವರೆಗೆ ಆಟವಾಡಿಸಿದ ಕರ್ಮವಿನೆಗಳಾಗಲಿ, ಮನೋಒತ್ತಡವಾಗಲಿ ನಿಮ್ಮನ್ನು ಕಂಡ ತಕ್ಷಣವೇ ದೂರ ಓಡಿಹೋಗುತ್ತವೆ ನೋಡಿ. ನಿಮ್ಮ ಮನಸ್ಸಿನ ಗಾಯಗಳಿಗೆ ನೀವೇ ಹೋಲಿಸಿಕೊಂಡು ನಿಮ್ಮನ್ನು ಮತ್ತಷ್ಟು ಹಾಳು ಮಾಡಿಕೊಳ್ಳುವ ಈ ಕ್ರೂರ ಅಭ್ಯಾಸವನ್ನು ದಯವಿಟ್ಟು ಈಗಲೇ ಶಾಶ್ವತವಾಗಿ ಕೈಬಿಡಿ. ನಿಮ್ಮನ್ನು ದಾಟಿಹೋದ ಅಷ್ಟೂ ಕಹಿಗಳನ್ನು, ನೋವುಗಳನ್ನು, ದ್ರೋಹಗಳನ್ನು ಬ್ರಹ್ಮಾಂಡದ ತೀರ್ಪೆಂದೇ ಸ್ವೀಕರಿಸಿ. ನಿಮ್ಮನ್ನು ಗಾಯಗೊಳಿಸಿದವರನ್ನು ಸಂಪೂರ್ಣವಾಗಿ ಕ್ಷಮಿಸುವುದೇ ನಿಮ್ಮ ಆತ್ಮವನ್ನು ಮೀಟುಕೊಳ್ಳುವ ಏಕೈಕ ಆಯುಧವಾಗುತ್ತದೆ. ಕಣ್ಣೆದುರೇ ನೋಡುತ್ತೀರ, ಹಡುವು ತೀರಿಸಿಕೊಳ್ಳುವ ಆಲೋಚನೆಯನ್ನು ಸಂಪೂರ್ಣವಾಗಿ ತೊರೆದು ವಿಧಿಯ ಆಟವನ್ನು ಅರ್ಥಮಾಡಿಕೊಂಡು ನಿಮ್ಮ ಮುಖದಲ್ಲಿ ಅರಳುವ ಆ ಒಂದು ಸಣ್ಣ ಮುಗುಳುನಗೆಯೇ ಇಷ್ಟೊಂದು ಕಾಲ ನಿಮ್ಮನ್ನು ಕುಗ್ಗಿಸಿದ ಅಷ್ಟೂ ಕರ್ಮವಿನೆಗಳನ್ನು ಬೇರುಸಹಿತ ಕಿತ್ತೊಗೆಯುವ ಒಂದು ಮಹಾ ಔಷಧ. ನಿಮ್ಮನ್ನು ನೀವೇ ಶಿಕ್ಷಿಸಿಕೊಳ್ಳುವ ಆ ಕತ್ತಲೆಯ ಕಾಲ ಮುಗಿದುಹೋಯಿತು. ಇನ್ಮುಂದೆ ನಿಮ್ಮ ಒಳಮನಸ್ಸಿನ ಶಾಂತಿಯನ್ನು ಆಚರಿಸುವ ಒಂದು ಸ್ವರ್ಣಯುಗದತ್ತ ನೀವು ಹೆಜ್ಜೆ ಇಡಲಿದ್ದೀರಾ. ಈ ಒಂದು ದೀರ್ಘ ಕರ್ಮದ ಪಯಣದಲ್ಲಿ ನಿಮ್ಮ ಪೂರ್ವಜನ್ಮದ ಬಾಕಿಗಳನ್ನು ವಸೂಲಿ ಮಾಡಲು ಬ್ರಹ್ಮಾಂಡವು ಕೆಲವು ನಿರ್ದಿಷ್ಟ ರಾಶಿಯವರನ್ನು ಸಾಧನವಾಗಿ ಬಳಸಿಕೊಳ್ಳುತ್ತದೆ ಎಂಬುದನ್ನು ನೀವು ಬಹಳ ಸ್ಪಷ್ಟವಾಗಿ ಅರಿಯಬೇಕು. ಹೇಳಬೇಕೆಂದರೆ ಮೇಷ, ಸಿಂಹ, ಕರ್ಕಾಟಕ ಮತ್ತು ಮಿಥುನ ಈ ರಾಶಿಗಳಲ್ಲಿ ಹುಟ್ಟಿದವರು ನಿಮ್ಮ ಜೀವನದ ಚಕ್ರಗಳಲ್ಲಿ ಆಗಾಗ್ಗೆ ಘರ್ಷಣೆಯನ್ನು ಉಂಟುಮಾಡಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ಕರ್ಮದ ಸಾಲಗಾರರಾಗಿಯೇ ಬರುತ್ತಾರೆ. ಇವರಿಂದ ನಿಮಗೆ ಉಂಟಾಗುವ ಮನೋಒತ್ತಡಗಳಾಗಲಿ, ಅನಗತ್ಯ ವಾಗ್ವಾದಗಳಾಗಲಿ, ತೀರದ ಮಾನಸಿಕ ಕಿರಿಕಿರಿಯಾಗಲಿ ಇವೆಲ್ಲವೂ ಮುಂಚಿತವಾಗಿಯೇ ಬರೆಯಲ್ಪಟ್ಟ ವಿಧಿಯ ನಾಟಕವೇ ಹೊರತು ಬೇರೇನೂ ಅಲ್ಲ. ಖಂಡಿತವಾಗಿ ನೀವು ಗಮನಿಸಬೇಕು, ಈ ನಿರ್ದಿಷ್ಟ ರಾಶಿಯವರೊಂದಿಗೆ ನಿಮಗೆ ಭಿನ್ನಾಭಿಪ್ರಾಯಗಳು ಎದ್ದಾಗಲೆಲ್ಲ ದಯವಿಟ್ಟು ಅವರನ್ನು ಶತ್ರುಗಳಂತೆ ನೋಡದೆ ನಿಮ್ಮ ಕರ್ಮವನ್ನು ಶುದ್ಧೀಕರಿಸಲು ಬಂದ ವಿಧಿಯ ಸಾಧನಗಳಾಗಿ ನೋಡಿ. ಆಳವಾಗಿ ಗಮನಿಸಿದರೆ ಯಾರ ಬಳಿ ಎಷ್ಟರ ಮಟ್ಟಿಗೆ ಬೆರೆತು ಇರಬೇಕು, ಯಾವ ಜಾಗದಲ್ಲಿ ಕರ್ಮದ ಸಂಪರ್ಕವನ್ನು ಕಡಿತಗೊಳಿಸಿ ಅವರನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಬೇಕು ಎಂಬ ಸೂಕ್ಷ್ಮವನ್ನು ನೀವು ಖಂಡಿತವಾಗಿಯೂ ಕಲಿಯಬೇಕು. ನಿಮ್ಮ ಭಾವನೆಗಳನ್ನು ದಾಟಿ ಇವರನ್ನು ಕೇವಲ ಒಂದು ಸಾಕ್ಷಿಯಾಗಿ ಮಾತ್ರವೇ ನಿಂತು ನಿರ್ವಹಿಸುವುದೇ ನಿಮ್ಮ ಬಹುದೊಡ್ಡ ರಾಜತಂತ್ರವಾಗಿರಬೇಕು. ಕೊನೆಯದಾಗಿ ಒಂದು ವಿಷಯವನ್ನು ನೀವು ನಂಬಬಹುದು, ಒಂದು ಮಹಾನ್ ಕರ್ಮದ ಸಂವಾದದ ಅಂತಿಮ ಹಂತವನ್ನು ನೀವು ಬಹಳ ಯಶಸ್ವಿಯಾಗಿ ತಲುಪಿದ್ದೀರಾ ಎಂಬುದನ್ನು ದೃಢವಾಗಿ ನಂಬಿ. ಇದುವರೆಗೆ ನಿಮ್ಮನ್ನು ಕುಗ್ಗಿಸಿದ ಹಳೆಯ ಲೆಕ್ಕಗಳೆಲ್ಲವೂ ನಿಮ್ಮ ಕಣ್ಣೀರಿನಿಂದಲೂ ನೀವು ಅನುಭವಿಸಿದ ನೋವಿನಿಂದಲೂ ಬಡ್ಡಿ ಸಮೇತ ಸಂಪೂರ್ಣವಾಗಿ ತೀರಲ್ಪಟ್ಟಿವೆ. ಈಗೋ ಆ ದುಃಖದ ಕತ್ತಲೆ ಸಂಪೂರ್ಣವಾಗಿ ಸರಿದು ಬ್ರಹ್ಮಾಂಡದ ಆಶೀರ್ವಾದಗಳೊಂದಿಗೆ ನಿಮಗೊಂದು ಹೊಸ ಮುಂಜಾವು ಈಗ ಪ್ರಾರಂಭವಾಗುತ್ತಿದೆ. ಇದುವರೆಗೆ ಇತರರ ಕ್ರೂರ ದ್ರೋಹಗಳಿಂದ ಬರೆಯಲ್ಪಟ್ಟ ನಿಮ್ಮ ಜೀವನದ ಪುಸ್ತಕ ಇನ್ಮುಂದೆ ನಿಮ್ಮ ಪವಿತ್ರ ಧರ್ಮಗಳಿಂದ ಮಾತ್ರವೇ ಬರೆಯಲ್ಪಡಬೇಕು. ನಿಜವನ್ನೂ ಹೇಳಬೇಕೆಂದರೆ ಸೋಮವಾರಗಳಲ್ಲಿ ನೀವು ನಿರಂತರವಾಗಿ ಕೈಗೊಳ್ಳುವ ಆ ಶಿವಾರಾಧನೆ ಮತ್ತು ನಿಮ್ಮ ಅಂತರಾಳದಿಂದ ಕಿತ್ತೆಸೆದ ಹಠ ವೈರತ್ವಗಳೇ ನಿಮ್ಮ ಸುತ್ತಲೂ ಒಂದು ಬೃಹತ್ತಾಧ್ಯಾತ್ಮಿಕ ರಕ್ಷಣಾ ಕವಚವಾಗಿ ಬದಲಾಗಲಿವೆ. ನೀವು ವಿನೆಗಳನ್ನು ಯಶಸ್ವಿಯಾಗಿ ಗೆದ್ದುಬಿಟ್ಟಿರಿ. ನಿಮ್ಮ ಕಣ್ಣೀರಿಗೆ ಸಂಪೂರ್ಣ ನ್ಯಾಯ ಒದಗಿಸಲಾಗಿದೆ. ಇನ್ಮುಂದೆ ನಿಮ್ಮ ಭವಿಷ್ಯವು ನೀವು ಮಾಡುವ ಸತ್ಕಾರ್ಯಗಳಿಂದ ಮತ್ತು ಧರ್ಮದ ಹಾದಿಯಿಂದ ಮಾತ್ರವೇ ಮಹಾನ್ ಬೆಳಕಿನೊಂದಿಗೆ ನಿರ್ಮಿಸಲ್ಪಡುತ್ತದೆ. ಬ್ರಹ್ಮಾಂಡದ ನ್ಯಾಯದೇವನ ಪರಿಪೂರ್ಣ ಆಶೀರ್ವಾದದೊಂದಿಗೆ ನಿಮ್ಮ ಈ ಹೊಸ ಕರ್ಮದ ಲೆಕ್ಕವನ್ನು ಅತ್ಯಂತ ಶಾಂತಿಯಿಂದ ಮತ್ತು ಅತಿಯಾದ ಯಶಸ್ಸಿನೊಂದಿಗೆ ಪ್ರಾರಂಭಿಸಿ. ನನ್ನ ಪ್ರೀತಿಯ ಬಂಧುಗಳೇ, ಬಾಳಿ ಬದುಕಿ. ವೀಕ್ಷಕರೇ, ಬರಲಿರುವ ರಾಹುಕೇತು ಗೋಚಾರ ಫಲ ಯಾವ ಯಾವ ರಾಶಿಗಳಿಗೆ ಕೋಟ್ಯಾಧಿಪತಿ ಯೋಗವನ್ನು ಮತ್ತು ನಿರೀಕ್ಷಿಸದ ಹಣದ ಮಳೆಯನ್ನು ನೀಡಲಿದೆ ಎಂಬುದರ ಸಂಪೂರ್ಣ ಜಾತಕದ ಗಣನೆ ಒಳಗೊಂಡ ಒಂದು ವಿಶೇಷ ವಿಡಿಯೋ ಇಂದು ಸಾಯಂಕಾಲ ನಮ್ಮ ಚಾನೆಲ್ನಲ್ಲಿ ಬಿಡುಗಡೆಯಾಗಲಿದೆ. ನಿಮ್ಮ ರಾಶಿಗೆ ಆ ಅದೃಷ್ಟವಿದೆಯೇ ಎಂದು ಮುಂಚಿತವಾಗಿಯೇ ನೋಡಿ ತಿಳಿದುಕೊಳ್ಳಿ. ನಮ್ಮ ಶ್ರೀ ಗುರು ಜ್ಯೋತಿಷ್ಯವಾಣಿ ಯೂಟ್ಯೂಬ್ ಚಾನೆಲ್ ಅನ್ನು ನಿರಂತರವಾಗಿ ಯಾವಾಗಲೂ ಫಾಲೋ ಮಾಡುತ್ತಾ ಬನ್ನಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ.